ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷ್ಪ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಒಂದು ಒಳ್ಳೆ ರೆಸಿಪಿ, ಹೆಲ್ತಿ ಆಗಿರೋ ರೆಸಿಪಿ ಅಂತ ಹೇಳ್ಬೋದು, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಮತ್ತು ಒಂದು ಸಂಜೆ ಟೈಮು ನಾವು ಕೂತ್ಕೊಂಡು ತಿನ್ನೋದಕ್ಕೆ ಎಲ್ಲದಕ್ಕೂ ಆಗುತ್ತೆ. ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರೋ ರೆಸಿಪಿ ಅಂತ ಹೇಳ್ಬೋದು. ಕ್ಯಾಲ್ಶಿಯಮ್ಮು ಮತ್ತು ಐರನ್ನು, ಪ್ರೋಟೀನು ಎಲ್ಲ ರಿಚ್ ಆಗಿರೋ ಅಂಥ ಸ್ನ್ಯಾಕ್ಸು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ನಾನಿಲ್ಲಿ ಒಂದು ಬೌಲ್ ಕಡಲೆ ಬೀಜ ತೊಗೊಂಡಿದ್ದೀನಿ, ಮತ್ತು ಅದೇ ಬೌಲ್ ಅಳತೆಯಲ್ಲಿ ಒಂದು ಬೌಲು ಒಣ ಕೊಬ್ಬರಿ ತುರಿದಿರೋದು ತೊಗೊಂಡಿದ್ದೀನಿ, ಮತ್ತು 2 ಬೌಲ್ ಆಗೋಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಅದನ್ನು ಉಜ್ಜಿ ವೈಟಿಗೆ ಮಾಡ್ಕೊಂಡಿರೋದು. ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ. ಮತ್ತು ಇದರಲ್ಲಿ ಕಡಲೆ ಬೀಜನ ನಾವು ಫಸ್ಟಿಗೆ ಹಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸಣ್ಣ ಊರಿನಲ್ಲಿ ಕಡಲೆ ಬೀಜ ಕೆಂಪುಗಾಗೋವರೆಗೂ ನಾವಿಲ್ಲಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟಾದರೆ ಸಾಕು. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಇಷ್ಟ ಆದಮೇಲೆ ಅದೇ ಬಾಣಲೆಗೆ ನಾನು ಎಳ್ಳನ್ನು ಕೂಡ ಹಾಕೊಂಡಿದ್ದೀನಿ. ಇದು ಕಪ್ಪು ಎಳ್ಳನ್ನ ಸ್ವಲ್ಪ ತೊಳೆದ್ಬಿಟ್ಟು ಉಜ್ಜಿದ್ರೆ ಈ ಥರ ಆಗುತ್ತೆ. ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದು ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎರಡನ್ನೂ ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಎಳ್ಳು ತರಿ ಆಗೋ ಥರ ನಾವು ಅದನ್ನು ರುಬ್ಕೋಬೇಕಾಗುತ್ತೆ. ನೋಡಿ, ಈ ಥರ ಆದರೆ ಸಾಕು. ತುಂಬ ನುಣ್ಣಗೆ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಸುಮಾರಾಗಿ ಬಾಯಿಗೆ ಸಿಗೋ ಥರ ಮಾಡ್ಕೋಬೇಕು. ಮತ್ತು ಹಾಗೆ ಕೊಬ್ಬರಿ ಕೂಡ ಅದೇ ಜಾರ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಣ್ಣಗೆ ಪೀಸ್ ಆಗೋ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆ ಕಡಲೆ ಬೀಜನೂ ಅಷ್ಟೇ ಬಾಯಿಗೆ ಸಿಗಬೇಕು. ತುಂಬ ನುಣ್ಣಗೂ ಪುಡಿ ಮಾಡ್ಕೋಬಾರ್ದು, ಮೀಡಿಯಮ್ ಆಗಿ ನಾನಿಲ್ಲಿ ತೋರಿಸಿದ್ದೀನಿ ನೋಡಿ, ಇಷ್ಟ ಆಗೋಷ್ಟು ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟನ್ನು ನಾವೇನು ಮೂರನ್ನು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಇದನ್ನೇ ಕೂಡ ಬೇಕಾದ್ರೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೆಕ್ಸ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡು ನಾವು ಇನ್ನೊಂದು ಬಾಣಲೆಯಲ್ಲಿ ಯಾವುದು ಅಳತೆಯಲ್ಲಿ ತೊಗೊಂಡಿದ್ವಲ್ಲ ನಾವು ಅದೇ ಸೇಮ್ ಅಳತೆ ಒಂದು ಅರ್ಧ ಭಾಗದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ಇದು 1 kg ಪುಡಿ ಆದರೆ ಒಂದು ಅರ್ಧ kg ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಕನ್ಕಿಸ್ಕೋಬೇಕಷ್ಟೇ, ಜಾಸ್ತಿ ಬಿಸಿ ಪಾಕ ಏನು ಬರೋದು ಬೇಕಾಗಿಲ್ಲ. ಬೆಲ್ಲ ಗಟ್ಟಿಯಾಗಿರೋದೆಲ್ಲ ಸ್ವಲ್ಪ ಕನ್ಕಿ ಸ್ವಲ್ಪ ಬಬಲ್ಸ್ ಬರೋ ಥರ ಆಗುತ್ತೆ ನೋಡಿ, ಅಷ್ಟು ಬೆಲ್ಲನ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೆಳೆ ಪಾಕನೂ ಬೇಕಾಗಲ್ಲ. ಇನ್ನು ಒಂದೆಳೆ ಪಾಕ ಬರೋದಕ್ಕಿಂತ ಮುಂಚೆನೇ ನಾವು ಆಫ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಒಂದೆಳೆ ಪಾಕ ಬಂದುಬಿಟ್ರೆ ಅದು ಏನು ನಾವು ಇದು ಮಾಡ್ತೀವಲ್ಲ ಉಂಡೆ, ಅದು ಗಟ್ಟಿ ಆಗಿಬಿಡುತ್ತೆ. ಸೊ ಇಷ್ಟು ಬಬಲ್ಸ್ ಬಂದಮೇಲೆ ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಸ್ವಲ್ಪನೇ ಈ ಬೆಲ್ಲದ್ದು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ನಾವು ಅದನ್ನು ಉಂಡೆ ಕಟ್ಕೊಳ್ಳೋದಷ್ಟೇ. ತುಂಬ ಈಸಿಯಾಗಿ ಮಾಡ್ಕೊಬೋದು ಮತ್ತು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋ ಬದಲು ಹೊರಗಡೆಯಿಂದ ತಗೊಬಂದು ತಿಂಡಿ ಕೊಡೋ ಬದಲು ನಾವು ಮನೆಯಲ್ಲೇ ಮಾಡಿ ಹೆಲ್ತಿ ಆಗಿರೋ ಫುಡ್ನ ಕೊಡ್ಬೋದು. ಮತ್ತು ಇದರಲ್ಲಿ ಎಳ್ಳು ಹಾಕಿರೋದ್ರಿಂದ ತುಂಬ ಕ್ಯಾಲ್ಶಿಯಂ ರಿಚ್ ಇರುತ್ತೆ. ನೋಡಿ, ಒಂದು ಸಾರಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ನೋಡಿ, ನಮಗೆ ಯಾವ ಸೈಜಿಗೆ ಉಂಡೆ ಬೇಕಾಗುತ್ತೆ ನೋಡಿ, ಆ ಸೈಜ್ಗೆ ನಾವು ಒಂದೊಂದು ಉಂಡೆ ಕಟ್ಕೊಂಡ್ರೆ ಆಗುತ್ತೆ. ಮಕ್ಳಿಗಲ್ವ ಚಿಕ್ಕದಾಗಿ ಕಟ್ಕೊಂಡ್ರೆ ಸಾಕಾಗುತ್ತೆ. ಒಂದೊಂದು ಉಂಡೆನ ನಾವು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿದ್ರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ನನ್ನ ರೆಸಿಪೀಸ್ ಇಷ್ಟ ಆದರೆ ನೀವು ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.